ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಸಿಯೇಟ್ ಅವ್ರದ್ದು ಟ್ರ್ಯಾಕ್ ಇವೆಂಟ್ ನಡೀತಾ ಇದೆ. ನಿಮಗೆಲ್ಲ ನೆನಪಿರೋ ಹಾಗೆ ಎರಡನೇ ಸತಿ ಬರ್ತಾ ಇರೋದು. ಫಸ್ಟು BMW ಇವೆಂಟಿಗೆ ಒಂದು ಬಂದಿದೆ. ಸೊ ಇವಾಗ ಸಿಯೇಟ್ ಅವ್ರದ್ದು ಒಂದು ಟ್ರ್ಯಾಕ್ ಇವೆಂಟ್ ನಡೀತಾ ಇದೆ. ಸೊ ಇದಕ್ಕೆ ಇನ್ವೈಟ್ ಮಾಡಿದ್ದಾರೆ. ಸೊ ಇವತ್ತು ಟ್ರ್ಯಾಕ್ ಇವೆಂಟ್ ಯಾವ ಥರ ಇರುತ್ತೆ, ಹಾಗೆಯೇ ಇವರು ಟೈರ್ ಕೂಡ ಲಾಂಚ್ ಮಾಡಿದ್ದಾರೆ. 3 ತಿಂಗಳಿಂದ ಲಾಂಚ್ ಮಾಡಿದಂಥ ಟೈರ್ದು ಈಗ ಗ್ಯಾಪಲ್ಲಿ ಸ್ವಲ್ಪ ಪ್ರಮೋಷನ್ ಕೂಡ ನಡೀತಾ ಇರುವಂಥದ್ದು. ಸೊ ಇವತ್ತು ಟ್ರ್ಯಾಕ್ ಡೇಲ್ ಏನೆಲ್ಲ ಆಗುತ್ತೆ, ಹಾಗೆಯೇ ಬಂದಿರುವಂಥ ಹೊಸ ಟೈರ್ ಬಗ್ಗೆ ಕಂಪ್ಲೀಟಾಗಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ, ಬನ್ನಿ. ಸೊ ಯಾವುದೇ ಒಂದು ಟ್ರ್ಯಾಕ್ ಇವೆಂಟ್ ಆಗಿರ್ಬೋದು, ರೇಸ್ ಇವೆಂಟ್ ಆಗಿರ್ಬೋದು, ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಸೊ ಇವಾಗ ಸಿಯೇಟ್ ಅವ್ರದ್ದು ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಫಿಲ್ ಮಾಡಬೇಕು. ನೋಡಿ, ಅಂದರೆ ಏನೇ ಆದರೂ ಜವಾಬ್ದಾರಿ ನಮ್ಮದೇ ಅಂತ ಅಷ್ಟೇ, ಏನೇನಿಲ್ಲ. ಸೊ ಎಲ್ಲ ಫಿಲ್ ಮಾಡ್ತಾ ಇದ್ದಾರೆ ಇವಾಗ. ರಿಜಿಸ್ಟ್ರೇಷನ್ ಆದಮೇಲೆ ಶರ್ಟು, ಬ್ಯಾಂಡು, ಆಮೇಲೆ ಟೈರ್ ಬಗ್ಗೆ ಒಂದು ಬ್ರೌಷರ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. And we got 21 clubs enrolled with us, and few of you are part of that and few are new, like Apralia Club has come with us today in this event, and after the event we will gonna enroll them on the program. So under the program we have given your group members, like we have admin Mandeep, we have right now we have Abhishek also from BBV group. So these guys already know that we have given Sportrack tires. We are here for Sportrack today for them to experience and give us the feedback, and they had given in the past. So the reason why I asked that who has the Sportrack tires, so they would able to experience the same on the track as well. ಸೊ ಇವಾಗ ಯಾವುದೇ ಒಂದು ಟ್ರ್ಯಾಕ್ ಇವೆಂಟ್ನ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟು ಟ್ರ್ಯಾಕ್ ವಾಕ್ ಅಂತ ನಡೆಯುತ್ತೆ. ಈ ಟ್ರ್ಯಾಕ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಹೇಳಿ ಕಂಪ್ಲೀಟಾಗಿ ಯಾವ ಪೊಸಿಷನಲ್ಲಿ ನಾವು ಕರ್ವ್ ಮಾಡ್ತೀವಿ, ಬೆಂಡಿಂಗ್ ಮಾಡ್ತೀವಿ, ಅಥವಾ ನಾವು ಸ್ಟಾಪ್ ಮಾಡಬೇಕಾಗುತ್ತೆ, ಈ ರೀತಿ ಒಂದಷ್ಟು ಇಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ರೈಡರು ನಮಗೆ ಹೇಳ್ತಾ ಬರ್ತಾರೆ. ಸೊ ಇವಾಗ ಟ್ರ್ಯಾಕ್ ವಾಕ್ ನಡೀತಾ ಇದೆ. ಸೊ ನೋಡಿ, 1 ಕಿಲೋಮೀಟ್ರು 1.2 ಕಿಲೋಮೀಟರ್ಸ್ ನಡಿಬೇಕು. ಸೊ ಟ್ರ್ಯಾಕ್ ವಾಕ್ ಕಂಪಲ್ಸರಿ. Third gear only this hairpin, and second hand will be second gear. Rest all corners are in third gear. Yeah. There is no much shifting, only these 2 hairpins. Second gear, rest all corners on third gear. Yeah, so Try to be close, okay? Don't go far, okay? Try to be close. Only use front brake. okay. Yeah. All corners third gear, only 2 hairpins is second gear. ಸೊ ಇವಾಗ ಸಿಯೇಟ್ ಸ್ಪೋರ್ಟ್ರಾಡ್ ಅವರ ಒಂದು ಟೈರ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಆಕ್ಚುಲಿ BMW ಇವೆಂಟ್ ಆದ್ಮೇಲೆ ಇವತ್ತೇ ಮಾಡಿದ್ದು. ಕರೀತಾರೆ ಈ ಇಂಟರ್ಫರೆನ್ಸ್ ಇದೆಲ್ಲ, ಇದೆಲ್ಲ ಅಪೆಕ್ಸ್ ಅಂತ ಹೇಳಿ ಕರೀತಾರೆ. ಅಪೆಕ್ಸ್ ಎಲ್ಲೆಲ್ಲಿರುತ್ತೆ ಅಲ್ಲಿಗೆ ನಾವು ಟಚ್ ಮಾಡ್ಕೊಂತ ಹೋಗ್ತೀವಿ. ಸೊ ಕಾರ್ನರಿಂಗ್ಸ್ ಎಲ್ಲ ನಮ್ಗೆ ಅಲ್ಲೇನೆ ಸಿಗುವಂತ. ಟ್ರ್ಯಾಕ್ ಎಕ್ಸ್ಪೀರಿಯನ್ಸು ಚೆನ್ನಾಗಿರುತ್ತೆ. ಅಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ನೀವು ಅಲ್ಲಿ ಸ್ವಲ್ಪ ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಅವ್ರು ಗೈಡ್ ಮಾಡ್ತಿರ್ತಾರೆ. ಸೊ ಬೇಸಿಕಲಿ ಈ ಒಂದು ಟೈರ್ ಏನಿದೆಯಲ್ಲ, ಈ ಟೈರ್ ಈ ರೀತಿಯಾಗಿರುವಂಥ ಟ್ರ್ಯಾಕ್ಗಳಿಗೆ ಆಲ್ಮೋಸ್ಟ್ ಇದನ್ನು ಮಾಡಿರುವಂಥದ್ದು. ಎಸ್, ಗ್ರಿಪ್ಪಿಂಗ್ ವೈಸ್ ಆ್ಯಸ್ ಇಫ್ ನಾವು ಚೆನ್ನಾಗಿತ್ತು. ಸೊ ನಾವು ಲಾಂಗ್ ಟರ್ಮಲ್ಲಿ ಯಾವಾಗ ಯೂಸ್ ಮಾಡ್ತೀವಿ ಆ್ಯಕ್ಚುಲಾಗಿ ಅದು ಗೊತ್ತಾಗುತ್ತೆ.
ಹೀಟ್ ಆಗ್ತಾ ನಮಗೆ ಗ್ರಿಪ್ಪಿಂಗ್ ಕೂಡ ಜಾಸ್ತಿ ಆಗುವಂಥದ್ದು. ಸೊ ಇವಾಗ ಬ್ಯಾಚ್ ವೈಸು ಇವರು ಕಳಿಸ್ತಾ ಬರ್ತಾ ಇದ್ದಾರೆ ಎಲ್ಲರೂ. ಸೊ ನಂದು ಒಂದು ಬ್ಯಾಚ್ ಮುಗಿದಿದೆ, ಸೊ ಇವಾಗ 3rd ಬ್ಯಾಚ್ ಹೋಗ್ತಾ ಇದೆ. ಈ ರೀತಿ ಪ್ರತಿಯೊಬ್ಬರು ಸಹ ಈ ಟ್ರ್ಯಾಕ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಗ್ರಿಪ್ಪಿಂಗು, ಕಾರ್ನರಿಂಗ್ಸಲ್ಲಿ ಬ್ರೇಕಿಂಗ್ ಆಗಿರ್ಬೋದು, ಟೈರ್ ಗ್ರಿಪ್ಪಿಂಗ್ ಆಗಿರ್ಬೋದು, ಪ್ರತಿಯೊಂದೂ ನಮಗೆ ಇದರಲ್ಲಿ ತಿಳಿದು ಬರ್ತಾ ಹೋಗುತ್ತೆ. ಸೊ ನಾವು ಲಾಸ್ಟಲ್ಲಿ ಎಲ್ಲರದ್ದು ಒಂದು ಎಕ್ಸ್ಪೀರಿಯನ್ಸು ಸಮೇತ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು. ಸೊ ನನ್ನ ಹತ್ರ ಇದೆ C8 ಸ್ಪೋರ್ಟ್ರಾಡ್ ಸ್ಟೀಲ್ ರೇಡಿಯಲ್ ಟ್ಯೂಬ್ಲೆಸ್ ಟೈರು. ಈ ಟೈರ್ಗೂ ಮಾಮೂಲಿ ಟೈರ್ಗೂ ಏನು ವ್ಯತ್ಯಾಸ, ಇದರಲ್ಲೂ ಮಾಮೂಲಿ ನಾವು ಬೇರೆ ಟೈರ್ಗಳನ್ನ ಯೂಸ್ ಮಾಡ್ತೀವಲ್ಲ, ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ತೀನಿ. ಸೊ ಸ್ಪೋರ್ಟ್ರಾಡು ಬೇಸಿಕಲಿ ನಿಮಗೆ 80% ಸ್ಟೀಲ್ನ ಯೂಸ್ ಮಾಡಿರ್ತಾರೆ, 20% ಸಾಫ್ಟ್ ಯೂಸ್ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ನೀವು ಈ ಥರ ಗ್ರಿಡ್ಗಳಲ್ಲಿ ಅಥವಾ ನೀವು ಟ್ರ್ಯಾಕ್ಗಳಲ್ಲಿ ಏನಾದರೂ ಓಡಿಸ್ತೀನಿ ಅಂತ ಹೇಳಿದ್ರೆ ನಿಮಗೆ ಲೀನ್ ಆಗುವಾಗ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಬೆಂಡ್ ಮಾಡಿ ಕರ್ವಿಂಗಲ್ಲಿ ನಿಮಗೆ ಗ್ರಿಪ್ಪಿಂಗ್ ಸಿಗಬೇಕು ಅಂತ ಹೇಳಿಬಿಟ್ಟು 20% ಈ ರೀತಿ ಸಾಫ್ಟ್ನೆಸ್ನ ಕೊಟ್ಟಿರ್ತಾರೆ. ಸೊ ನಾವು ನಾರ್ಮಲಾಗಿ ಯೂಸ್ ಮಾಡುವಂಥ ಟೈರ್ಗಳು ADV ಬೈಕ್ಸ್ಗಳಿಗೆ ಇಟ್ ಈಸ್ 100% ಹಾರ್ಡ್ ಇರುತ್ತೆ, ಸಾಫ್ಟ್ನೆಸ್ ಅದರಲ್ಲಿ ಇರೋದಿಲ್ಲ. ಸೊ ಈ ರೀತಿ ನಿಮಗೆ ಗ್ಯಾಪ್ಸ್ಗಳು ಏನು ಕಾಣಿಸ್ತಾ ಇದೆ ಅಲ್ವಾ, ಸೊ ಇದು ವೆಟ್ ಗ್ರಿಪ್ಪಿಂಗ್ಗೆ ಯೂಶಲಿ. ಸೊ ಮಳೆ ನೀರು ಅಥವಾ ನೀವೇನಾದರೂ ನೀರಲ್ಲಿದ್ದಾಗ ಓಡಿಸ್ಬೇಕು ಅಂತ ಹೇಳಿದ್ರೆ ನಿಮಗೆ ಈ ಒಂದು ಪೋರ್ಷನ್ ಏನಿದೆ ಇದು ನಿಮಗೆ ಗ್ರಿಪ್ಪಿಂಗ್ ಕೊಡುವಂಥದ್ದು. ಈ ಒಂದು ಟೈರು ಇವರು ಕ್ಲೈಮ್ ಮಾಡೋ ಪ್ರಕಾರ 18,000 ಕಿಲೋಮೀಟರ್ ಹೋಗುತ್ತೆ ಅಂತ. ಸೊ ನಿಮ್ಮ ಯೂಸೇಜ್ ಮೇಲೆ ನೀವು ಯಾವ ರೀತಿ ಗಾಡಿನ ರೈಡ್ ಮಾಡ್ತೀರಾ, ಯಾವ ಟೆರೇನಲ್ಲಿ ರೈಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಟೈರಿನ ಕ್ವಾಲಿಟಿ ಬರುವಂಥದ್ದು. ಹಾಗೆಯೇ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನೀವೇನಾದರೂ ಈ C8 ಟೈರ್ಸ್ಗಳನ್ನ ತೊಗೋಬೇಕು ಅಂತ ಹೇಳಿದ್ರೆ C8 ಅವ್ರದ್ದು ರೈಡ್ ಕನೆಕ್ಟ್ ಅಂತ ಇದೆ. ಆ ರೈಡ್ ಕನೆಕ್ಟ್ ಮುಖಾಂತರ ನೀವೇನಾದರೂ ಡಿಸ್ಕೌಂಟ್ನ ಅವೇಲ್ ಮಾಡ್ಬೋದು. ಡಿಸ್ಕೌಂಟ್ ಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ 2,000 ತನಕನೂ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ನಿಮಗೆ ಈ ಒಂದು ಟೈರಿನ ಪ್ರೈಸು ನಿಮಗೆ ಆಲ್ಮೋಸ್ಟು 12,000 ತನಕ ಬೀಳುತ್ತೆ, 2 ಟೈರು ಸೇರಿಬಿಟ್ಟು. ಸೊ ನೀವು ನಿಮ್ಮ ಗಾಡಿಗೆ ಯಾವ್ದು ಬೇಕೋ ಅದನ್ನು ಆಪ್ಟ್ ಮಾಡಿಕೊಂಡು ತೊಗೋಬೋದು. ಟೈರ್ ಸೈಜ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ 150/60 ಹಾಗೇನೆ 17 ಅಂತ ತೋರಿಸ್ತಾ ಇದೆ. ಆ್ಯಕ್ಚುಲಿ ಏನಿದು ಅಂತ ಹೇಳಿದ್ರೆ ಈ 15 ಅನ್ನೋದು ಇದ್ರ 1 ಇಂಚು, ಈ ದಪ್ಪದಾಗ ಏನು ಕಾಣಿಸ್ತಾ ಇದೆ ಇದು 15 ಅಂತ ತೊಗೊಳ್ಳೋಣ. ಸೊ ನೆಕ್ಸ್ಟು ನಮಗೆ ಇಲ್ಲಿ ಕಾಣುತ್ತೆ 60. ಈ ಒಂದು ಜಾಗ ಏನಿದೆ ಅಂದರೆ ಈ ಸಾಫ್ಟ್ ಸರ್ಫೇಸ್ ನಮಗೇನು ಕಾಣಿಸುತ್ತೆ ಇದು 60 ಇಂಚ್ ಇರುತ್ತೆ. 17 ಅನ್ನೋದು ಈ ರಿಮ್ಮಿನ ಒಂದು ಸೈಜ್ ಆಗಿರುತ್ತೆ. ಸೊ ಕಂಪ್ಲೀಟ್ ಟೈರ್ 17 ಇಂಚ್ ಥರ ನಿಮಗೆ ಸಿಗುವಂಥದ್ದು. ಇಲ್ಲಿ 66W ಅಂತ ಕಾಣಿಸ್ತಾ ಇದೆಯಲ್ಲ, ಇದೇನು ಅಂತ ಹೇಳಿದ್ರೆ ಗಾಡಿಯ ಲೋಡ್ ಅಂದರೆ 300 kgsವರೆಗೂ ಕೆಪಾಸಿಟಿ ತೊಗೊಳುತ್ತೆ ಟೈರು. ಹಾಗೆಯೇ ನೀವು ಮ್ಯಾಕ್ಸಿಮಮ್ ಈ ಟೈರಲ್ಲಿ 270 ತನಕ ಕ್ರೂಸ್ ಮಾಡ್ಬೋದು, ರೈಡ್ ಮಾಡ್ಬೋದು. ಸೊ ಇದು ಟೈರಿನ ವಿಚಾರ. ಈ ಟೈರ್ ಹಾಕಿ ನಾವು ಅರವಾಣಿ ಗ್ರಿಡಲ್ಲಿ ಓಡಿಸಿದ್ವಿ. ಸೊ ದಿ ಗ್ರಿಪ್ ಈಸ್ ಸೋ ಗುಡ್. ಸೊ ಎಲ್ಲ ಕಾರ್ನರಲ್ಲೂ ಎಷ್ಟು ಲೀನ್ ಆದರೂ ವಿ ಆರ್ ಗೆಟಿಂಗ್ ಎಕ್ಸ್ಟ್ರೀಮ್ ಸಪೋರ್ಟ್. ಯಾಕಂದರೆ ಇದು ಕಂಪ್ಲೀಟ್ ಸಾಫ್ಟ್ ಕಾಂಪೌಂಡ್ ಆಗಿರೋದ್ರಿಂದ ಎಷ್ಟು ಬೇಕಾದ್ರೂ ವಿ ಕ್ಯಾನ್ ಲೀನ್. ಅದೊಂದು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಎಕ್ಸ್ಟ್ರೀಮ್ ಆಲ್ ಗುಡ್. ಸೊ ಬ್ರೇಕಿಂಗಿಂದ ಹಿಡಿದು ಎಲ್ಲ ಚೆನ್ನಾಗಿದೆ. ಸೊ ಯು ಕ್ಯಾನ್ ಈಸಿಲಿ ಲೀನ್ ಅಪ್ ಟು ಯುವರ್ ನೀಸ್, ತೊಂದರೆ ಇಲ್ಲ. ಆ್ಯಂಡ್ ಟೂರಿಂಗಲ್ಲಿ ಅವ್ರು ಹೇಳೋ ಪ್ರಕಾರ ಇದು ಲಾಂಗ್ ಲೈಫ್ ಬರುತ್ತಂತ, ಬಿಕಾಸ್ ದಿಸ್ ಇಸ್ ಹಾರ್ಡ್ ಕಾಂಪೌಂಡ್ ಆ್ಯಂಡ್ ದೀಸ್ 2 ಆರ್ ಸಾಫ್ಟ್ ಕಾಂಪೌಂಡ್ ಟೈರ್ಸ್. ಸೊ ಇನ್ ಕಾರ್ನರ್ಸ್ ದೀಸ್ ಆರ್ ಸೋ ಹೆಲ್ಪ್ಫುಲ್. ಸೊ ಯು ಕ್ಯಾನ್ ಯೂಸ್ ಇಟ್ ಫಾರ್ ಟ್ರ್ಯಾಕ್. ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನಿಮಗೆ ಚೆನ್ನಾಗಿ ಲೀನ್ ಮಾಡ್ಬೋದು, ಹೈ ಸ್ಪೀಡಲ್ಲೂ ಲೀನ್ ಮಾಡ್ಬೋದು. ಪ್ಲಸ್ ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂದರೆ ನಿಮಗೆ ಮಳೆಯಲ್ಲಿ ಅಂದರೆ ಮಳೆ ರೋಡಲ್ಲಿ ಓಡಿಸೋವಾಗ ನಿಮಗೆ ಗ್ರಿಪ್ ಚೆನ್ನಾಗಿದೆ. ಯಾಕಂದರೆ ಇದು ಆಲ್ಟರ್ನೇಟ್ ಕೊಟ್ಟಿದ್ದಾರೆ, ಎಲ್ಲ ಟೈರಲ್ಲೂ ನಿಮಗೆ ಈಕ್ವಲ್ ಇರುತ್ತೆ. ಇದು ಆಲ್ಟರ್ನೇಟ್ ಮಾಡಿರೋದ್ರಿಂದ ನಿಮಗೆ ಲೆಫ್ಟ್ ರೈಟ್ ಇಮಿಡಿಯೇಟ್ ನೀವು ಟರ್ನ್ ಕೊಟ್ರೇನೋ ಚೆನ್ನಾಗಿ ಗ್ರಿಪ್ ಇರುತ್ತೆ. This was my first track experience and I was very happy I came here. I got to experience the track and then also C8 Sportrad tires, which I had a very good experience when I could lean properly with a lot of confidence, and on the corners I was doing pretty good speeds, which is not something I can manage with all kinds of tires, so I was very happy with the kind of tires we had. Nylon tires, you will always get 35 to 40 degrees of angle because the ply is always like that. So wherever is the ply is, the tire turns only that much, right? And here the steel, what the steel does it, steel entire crown area, the patch area, this is here to here is the crown area which supposed to go and hit on the tarmac, okay? So that entire area has a complete steel belt. So because of that, whenever there is a more heat on the road and the tire is absorbing a lot of heat, it disperses across the tire. So whenever, if you have seen lot of people, only center line is wave off, the other is not. The reason being they use a lot of center straight line riding and they use lot of hard braking and everything only in the straight line.
So what happens is there is a difference comes between the entire tire. ಸಿಯೇಟ್ ಅವರ ರೈಡ್ಸ್ ಕನೆಕ್ಟ್ಗೆ ನೀವೇನಾದರೂ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಸಮೀರಾ ಅಂತ ಹೇಳಿ ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಲು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸಿಯೇಟ್ದು ಯಾವುದೇ ರೀತಿಯಾಗಿರುವಂಥ ಈವೆಂಟ್ಸ್ಗಳಾಗಿರ್ಬೋದು, ನಿಮಗೆ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಬರುತ್ತೆ. ಸೊ ರೈಡರ್ ಜಾಯ್ನ್ ಆಗೋಕ್ಕಾಗಲ್ಲ, ನಿಮ್ಮ ಒಂದು ಗ್ರೂಪ್, ರೈಡಿಂಗ್ ಗ್ರೂಪ್ ಏನಿದೆ ಆ ಗ್ರೂಪು ಕಂಪ್ಲೀಟಾಗಿ ಜಾಯ್ನ್ ಆಗ್ಬೋದಾಗಿದೆ. ಸೊ ಸಮೀರಾದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಕಿರ್ತೀನಿ. ಇಫ್ ಇನ್ ಕೇಸ್ ಸಮೀರಾ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಿಯೇಟ್ ಅವ್ರಿಗೆ ಡೈರೆಕ್ಟಾಗಿ ನೀವು ಮೆಸೇಜ್ನ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಅವರು ಸಹ ನಿಮಗೆ ರೆಸ್ಪಾಂಡ್ನ ಮಾಡ್ತಾರೆ. ಸೊ ಈವೆಂಟೆಲ್ಲ ಆದಮೇಲೆ ನಿಮಗೆ ಸರ್ಟಿಫಿಕೇಟು ಕೊಡ್ತಾರೆ. ಸರ್ಟಿಫಿಕೇಟ್ ಇಸ್ಕೊಂಡು ನಿಮ್ಮ ಮೆಮೊರೀಸ್ ಕ್ರಿಯೇಟ್ ಮಾಡ್ಬೋದು. ಸೊ ನಾವು ಸಿಯೇಟ್ ಅವರ ಒಂದು ಸ್ಪೋರ್ಟ್ ಟೈರ್ನ ಟ್ರ್ಯಾಕಲ್ಲಿ ಓಡಿಸಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಎಲ್ಲರೂ ಎಕ್ಸ್ಪೀರಿಯೆನ್ಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಹೋಪ್ಫುಲಿ ನಿಮ್ಗೆ ಅದರಿಂದ ಒಂದಷ್ಟು ಇನ್ಪುಟ್ಸ್ಗಳು ಈ ಟೈರಿನ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಎಂಜಾಯ್ ಮಾಡಿದ್ರಲ್ವ ಎಲ್ಲರೂ ಇವತ್ತು? ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಹಾಗೆಯೇ ಇವ್ರದ್ದು ನಾನು ಹೇಳಿದೆ ನಿಮಗೆ, ಸಿಯೇಟ್ ಅವ್ರದ್ದು ರೈಡ್ಸ್ ಕನೆಕ್ಟ್ ಅಂತ ಹೇಳಿ ಒಂದು ಟೀಮ್ ಇದೆ. ಸೊ ಈ ಥರ ಆರ್ಗನೈಸ್ ಮಾಡ್ತಾ ಇರ್ತಾರೆ ರೈಡ್ಸ್ಗಳನ್ನ, ಇವೆಂಟ್ಸ್ಗಳನ್ನ. ನೀವು ಕೂಡ ಜಾಯ್ನ್ ಆಗ್ಬೋದು. ಈ ರೀತಿ ಎಕ್ಸ್ಕ್ಲೂಸಿವ್ ಟ್ರ್ಯಾಕ್ಸ್ಗಳನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ಫ್ರಮ್ ದಿಸ್ ಎಷ್ಟು ಟೈರ್ಸ್ ಬೇಕು ಅಂತ ಹೇಳಿದ್ರೆ ನಿಮಗೆ ಡಿಸ್ಕೌಂಟಲ್ಲಿ ಅವೈಲ್ ಮಾಡ್ಕೋಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಡೀಟೇಲ್ಸು ಹಾಕಿರ್ತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಓದೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್. ಓಕೆ ಫ್ರೆಂಡ್ಸ್, ಬಾಯ್.